ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನ ವಿಶ್ಲೇಷಣಾತ್ಮಕವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ಉಷ್ಣವಲಯದ ಆರ್ದ್ರತೆಯ ಕಾಡುಗಳ ಪ್ರದೇಶಕ್ಕೆ ಹೊರತಾದ ಒಂದು ಹೇಳಿಕೆ ಯಾವುದೆಂದರೆ ಅಂತ ಒಂದು ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಚಳಿಗಾಲಕ್ಕೆ ಮುನ್ನ ಎಲೆ ಉದುರಿಸುವ ಮರಗಳು. ಇದರ ಸರಿಯಾದ ಉತ್ತರ ಯಾವುದಂದ್ರೆ ಚಳಿಗಾಲಕ್ಕೆ ಮುನ್ನ ಎಲೆ ಉದುರಿಸುವಂತಹ ಮರಗಳು. ಇದರ ಒಂದು ಎಕ್ಸ್ಪ್ಲನೇಷನ್ ನೋಡೋಣ ಸ್ನೇಹಿತರೆ. ಉಷ್ಣ ವಲಯದ ಆರ್ದ್ರತೆಯ ಕಾಡುಗಳನ್ನ ಏನಂತ ಕರೀತಾರೆ ಅಂದ್ರೆ ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತ ಕರೀತಾರೆ. ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತ ಕರೀತಾರೆ. ಈ ನಿತ್ಯ ಹರಿದ್ವರ್ಣದ ಕಾಡುಗಳ ಲಕ್ಷಣಗಳನ್ನ ತಿಳಿದುಕೊಳ್ಳೋಣ. ಇಲ್ಲಿ ಎತ್ತರವಾದ ಮರಗಳಿರ್ತವೆ, ಮತ್ತೆ ಆ ಮರಗಳ ಮೇಲೆ ಬೆಳೆದ ಸಸ್ಯಗಳಿರ್ತವೆ, ಮತ್ತೆ ಮರಗಳ ಮೇಲೆ ಚಪ್ಪರದಂತೆ ಬೆಳೆದ ಸಸ್ಯಗಳಿರ್ತವೆ, ಮತ್ತೆ ಈ ಕಾಡಿನಲ್ಲಿ ಮರ ಸಸ್ಯಗಳ ಉಪಸ್ತರಗಳಿರ್ತವೆ. ಸ್ನೇಹಿತರೆ, ಈ ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಅತ್ಯಧಿಕವಾಗಿ ಮಳೆ ಆಗುವುದರಿಂದ ಮರಗಳು ವರ್ಷ ಪೂರ್ತಿ ಹಸಿರಾಗಿರ್ತವೆ. ಅಲ್ಲಿ ಎಲೆ ಉದುರಿಸುವಂತಹ ಯಾವುದೇ ಲಕ್ಷಣಗಳು ಕಂಡು ಬರುವುದಿಲ್ಲ. ಆದ್ರಿಂದ ಇದನ್ನ ನಾವು ಎಲಿಮಿನೇಟ್ ಮಾಡಬೇಕಾಗ್ತದೆ. ಚಳಿಗಾಲಕ್ಕೆ ಮುನ್ನ ಎಲೆ ಉದುರಿಸುವ ಮರಗಳು. ಸ್ನೇಹಿತರೆ, ಈ ಚಳಿಗಾಲಕ್ಕೆ ಮುನ್ನ ಎಲೆ ಉದುರಿಸುವ ಮರಗಳ ಲಕ್ಷಣ ಕಂಡು ಬರುವುದು ಎಲ್ಲಿ ಅಂದ್ರೆ ಡೆಸಿಡಿಯಸ್ ಫಾರೆಸ್ಟ್ ನಲ್ಲಿ. ಎಲ್ಲಿ ಡೆಸಿಡಿಯಸ್ ಫಾರೆಸ್ಟ್ ನಲ್ಲಿ ಎಲೆ ಉದುರಿಸುವಂತಹ ಮರಗಳಿದಾವೆ. ಅದಕ್ಕೆ ಪರ್ಣಪಾತಿ ಕಾಡುಗಳು ಅಂತಾನು ಕರೀತಾರೆ, ಮತ್ತೆ ಎಲೆ ಉದುರಿಸುವ ಕಾಡುಗಳು ಅಂತಾನು ಕರೀತಾರೆ. ನಿತ್ಯ ಹರಿದ್ವರ್ಣದ ಕಾಡುಗಳ ಲಕ್ಷಣಗಳನ್ನ ನಾವು ತಿಳಿದುಕೊಳ್ಬೇಕು ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಮರುಭೂಮಿಯ ಭಾಗಗಳಿಗೆ ಸೇರಿರದ ಅಂಶವಾಗಿದೆ? ಈ ಕೆಳಗಿನವುಗಳಲ್ಲಿ ಯಾವುದು ಮರುಭೂಮಿಯ ಭಾಗಗಳಿಗೆ ಸೇರಿರದ ಅಂಶವಾಗಿದೆ? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಆಪ್ಷನ್ 2, ಸಾಮಾನ್ಯವಾಗಿ ಬಹುಸಂಖ್ಯೆಯಲ್ಲಿ ವಲಸೆ ಹೋಗುವ ಪ್ರಾಣಿಗಳು ಅಂತ ಇದೆ. ಇದು ಮರುಭೂಮಿಯ ಭಾಗಗಳಿಗೆ ಸೇರಿರದ ಅಂಶವಾಗಿದೆ. ಸ್ನೇಹಿತರೆ, ಇದರ ವಿವರಣೆಯನ್ನ ನೋಡೋಣ. ಮರುಭೂಮಿಯ ಪರಿಸರ ವ್ಯವಸ್ಥೆಯನ್ನ ನಾವು ಗಮನಿಸಿದಾಗ ಕೆಳಗಿನ ಅಂಶಗಳನ್ನ ನಾವು ಕಾಣ್ತೀವಿ ಸ್ನೇಹಿತರೆ. ಇಲ್ಲಿ ಬಿಲಗಳಲ್ಲಿ ವಾಸಿಸುವಂತಹ ಚಿಕ್ಕ ಪ್ರಾಣಿ ಸಂಕುಲಗಳಿದಾವೆ, ಮತ್ತೆ ರಾತ್ರಿ ವೇಳೆಯಲ್ಲಿ ಬೇಟೆಯಾಡುವ ಜೀವ ಸಂಕುಲಗಳಿರ್ತವೆ, ಮತ್ತೆ ವ್ಯವಸಾಯ ಕ್ಷೇತ್ರಗಳಲ್ಲಿ ಚೌಳು ಭೂಮಿಯಾಗುವ ಸಮಸ್ಯೆ ಇರ್ತದೆ. ಸ್ನೇಹಿತರೆ, ಬಿಲಗಳಲ್ಲಿ ವಾಸಿಸ್ತವೆ. ಮರುಭೂಮಿಯಲ್ಲಿ ತೀವ್ರ ಶಾಖದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅನೇಕ ಸಣ್ಣ ಪ್ರಾಣಿಗಳು ಹಗಲಿನಲ್ಲಿ ಭೂಮಿಯ ಅಡಿಯಲ್ಲಿ ಬಿಲಗಳನ್ನ ತೋಡಿಕೊಂಡು ವಾಸಿಸ್ತವೆ. ಇದು ಮರುಭೂಮಿಗೆ ಹತ್ತಿರವಿರುವಂತಹ ಒಂದು ಅಂಶ. ಇನ್ನ ಮರುಭೂಮಿಯ ಪ್ರಾಣಿಗಳು ಹಗಲಿನ ಬಿಸಿಲಿನಿಂದ ಬಚಾವಾಗಲಿಕ್ಕೆ ರಾತ್ರಿ ವೇಳೆ ಹೆಚ್ಚು ಚಟುವಟಿಕೆಯಿಂದ ಇರ್ತವೆ. ಇವುಗಳಿಗೆ ನಿಶಾಚಾರಿ ಪ್ರಾಣಿಗಳು ಅಂತ ಕರೀತಾರೆ. ಇನ್ನ ಮರುಭೂಮೀಕರಣ ಅಥವಾ ಭೂಮಿಯಾಗುವಿಕೆ ಸಮಸ್ಯೆ ಏನಂತ ಅಂದ್ರೆ ಇಲ್ಲಿ ಅರಣ್ಯ ನಾಶದಿಂದ ಭೂಮಿ ಮರುಭೂಮಿಯಾಗಿ ಬದಲಾಗುವಂತಹ ಸಮಸ್ಯೆ ಇರ್ತದೆ. ಇಲ್ಲಿ ಮರುಭೂಮಿಯಲ್ಲಿ. ಇನ್ನ ವಲಸೆ, ಇದೊಂದು ನೋಡೋಣ. ಸಾಮಾನ್ಯವಾಗಿ ಮರುಭೂಮಿಯಲ್ಲಿ ಪ್ರಾಣಿಗಳು ಬಹಳ ದೂರದವರೆಗೆ ಬಹುಸಂಖ್ಯೆಯಲ್ಲಿ ವಲಸೆ ಹೋಗುವುದು ವಿರಳ. ವಲಸೆಯು ಹೆಚ್ಚಾಗಿ ಪಕ್ಷಿಗಳಲ್ಲಿ ಅಥವಾ ಹುಲ್ಲುಗಾವಲು ಪ್ರದೇಶದ ಪ್ರಾಣಿಗಳಲ್ಲಿ ಕಂಡು ಬರ್ತದೆ. ಇದು ಈ ಒಂದು ಪ್ರಶ್ನೆಯ ಎಕ್ಸ್ಪ್ಲನೇಷನ್ ಆಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮೆಡಿಟರೇನಿಯನ್ ವಾಯುಗುಣ ಪ್ರದೇಶದಲ್ಲಿ ಮಿಸ್ಟ್ರಲ್ ಮತ್ತು ಬೋರ್ ಬಗೆಯ ಸ್ಥಳೀಯ ಗಾಳಿಗಳು ಮುಖ್ಯವಾಗಿ ಬೀಸುವುದು. ಪ್ರಶ್ನೆಯನ್ನು ಹೇಳ್ತೀನಿ. ಮೆಡಿಟರೇನಿಯನ್ ವಾಯುಗುಣ ಪ್ರದೇಶದಲ್ಲಿ ಮಿಸ್ಟ್ರಲ್ ಮತ್ತು ಬೋರ್ ಬಗೆಯ ಸ್ಥಳೀಯ ಗಾಳಿಗಳು ಮುಖ್ಯವಾಗಿ ಬೀಸುವುದು. ಇದರ ಸರಿಯಾದ ಉತ್ತರ ಉತ್ತರದಿಂದ ದಕ್ಷಿಣಕ್ಕೆ. ಇದರ ಸರಿಯಾದ ಉತ್ತರ ಮೆಡಿಟರೇನಿಯನ್ ವಾಯುಗುಣ ಪ್ರದೇಶದಲ್ಲಿ
ಮಿಸ್ಟ್ರಲ್ ಮತ್ತು ಬೋರ್ ಬಗೆಯ ಸ್ಥಳೀಯ ಗಾಳಿಗಳು ಉತ್ತರದಿಂದ ದಕ್ಷಿಣಕ್ಕೆ ಬೀಸುತ್ತವೆ. ಇವು ಅತ್ಯಂತ ತಂಪಾದ ಮತ್ತು ಒಣಗಾಳಿಯಾಗಿದೆ. ಅದೇ ರೀತಿ ಈ ಒಂದು ಮಿಸ್ಟ್ರಲ್ ಇದೆಯಲ್ಲ, ಮಿಸ್ಟ್ರಲ್ ಫ್ರಾನ್ಸ್ನ ಆಲ್ಪ್ಸ್ ಪರ್ವತಗಳಿಂದ ಮೆಡಿಟರೇನಿಯನ್ ಸಮುದ್ರದ ಕಡೆಗೆ ಬೀಸುವ ಅತ್ಯಂತ ತಂಪಾದ ಒಣಗಾಳಿಯಾಗಿದೆ. ಈ ಫ್ರಾನ್ಸ್ನ ಮಿಸ್ಟ್ರಲ್ ಇದೆಯಲ್ಲ, ಮಿಸ್ಟ್ರಲ್ ಎಲ್ಲಿಂದ ಎಲ್ಲಿಗೆ ಬೀಸ್ತದೆ ಅಂದ್ರೆ ಮಿಸ್ಟ್ರಲ್ ಆಲ್ಪ್ಸ್ ಪರ್ವತದಿಂದ ಮೆಡಿಟರೇನಿಯನ್ ಸಮುದ್ರದವರೆಗೆ ಬೀಸುತ್ತದೆ. ಅದು ಉತ್ತರದಿಂದ ದಕ್ಷಿಣಕ್ಕೆ ಬೀಸ್ತದೆ. ಅದೇ ರೀತಿಯಾಗಿ ಈ ಬೋರ್ ಬಗೆಯ ಗಾಳಿ ಎಲ್ಲಿಂದ ಎಲ್ಲಿಗೆ ಬೀಸ್ತದೆ ಅಂದ್ರೆ ಅಡ್ರಿಯಾಟಿಕ್ ಸಮುದ್ರದ ಕಡೆಗೆ ಬೀಸ್ತದೆ. ಇದು ಅಡ್ರಿಯಾಟಿಕ್ ಸಮುದ್ರದ ಕಡೆಗೆ ಬೀಸುತ್ತದೆ. ಇವೆರಡೂ ಕೂಡ ಉತ್ತರದಿಂದ ದಕ್ಷಿಣಕ್ಕೆ ಬೀಸುವಂತಹ ಒಂದು ಸ್ಥಳೀಯ ಗಾಳಿಗಳು. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಪುನರ್ಬಳಕೆಗೆ ಬರಬಲ್ಲ ಸಂಪನ್ಮೂಲಗಳಿಗೆ ಹೊರತಾದದ್ದು? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಔಷ್ಣೇಯ ಶಕ್ತಿ ಮತ್ತು ಅಣುಶಕ್ತಿ. ಸ್ನೇಹಿತರೆ, ಇದರ ಎಕ್ಸ್ಪ್ಲನೇಷನ್ ನೋಡೋಣ. ಗಾಳಿ, ಜಲಶಕ್ತಿ ಮತ್ತು ಜೈವಿಕ ಅನಿಲಗಳು ನವೀಕರಿಸಬಹುದಾದಂತಹ ಸಂಪನ್ಮೂಲಗಳು. ಆದರೆ ಔಷ್ಣಿಕ ಶಕ್ತಿಗೆ ಬಳಸುವಂತಹ ಕಲ್ಲಿದ್ದಲು ಮತ್ತು ಅಣುಶಕ್ತಿಗೆ ಬಳಸುವ ಯುರೇನಿಯಂಗಳು ಸೀಮಿತವಾಗಿವೆ. ಇವು ಒಮ್ಮೆ ಬಳಸಿದರೆ ಮುಗಿದು ಹೋಗ್ತವೆ. ಆದ್ದರಿಂದ ಇವು ನವೀಕರಿಸಲಾಗದ ಸಂಪನ್ಮೂಲಗಳು. ಔಷ್ಣೇಯ ಶಕ್ತಿ ಮತ್ತು ಅಣುಶಕ್ತಿ ನವೀಕರಿಸಲಾಗದ ಸಂಪನ್ಮೂಲಗಳು. ಗಾಳಿಯ ಗಿರಣಿಗಳು, ಸಾಗರ ನೀರಿನ ಅಲೆಗಳು, ಜೈವಿಕ ಅನಿಲ, ಜೈವಿಕ ತ್ಯಾಜ್ಯ ವಸ್ತುಗಳು, ಭೂ ಔಷ್ಣೀಯ ಶಕ್ತಿ ಮತ್ತು ಜಲಶಕ್ತಿ ಇವೆಲ್ಲ ನವೀಕರಿಸಲಾಗುವಂತಹ ಸಂಪನ್ಮೂಲಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸಮಶೀತೋಷ್ಣ ವಲಯದ ಕಾಡುಗಳಿಗೆ ಹೊರತಾದ 2 ಸಸ್ಯಗಳು ಯಾವುವು ಅಂತ ಕೇಳಿದರೆ, ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಐವರಿ ಮತ್ತು ಎಬೋನಿ ಮರಗಳು. ಸ್ನೇಹಿತರೆ, ಇದರ ಎಕ್ಸ್ಪ್ಲನೇಷನ್ ಅನ್ನು ನೋಡೋಣ. ಐವರಿ ಮತ್ತು ಎಬೋನಿ ಮರಗಳು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುತ್ತವೆ. ಇವೆಲ್ಲ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುವಂತವು ಐವರಿ ಮತ್ತು ಎಬೋನಿ ಮರಗಳು. ಇನ್ನು ಮ್ಯಾಪಲ್, ಓಕ್, ಸೀಡರ್ ಮತ್ತು ಪೈನ್ ಮರಗಳು ಸಮಶೀತೋಷ್ಣ ವಲಯದ ಅಥವಾ ಶೀತ ವಲಯದ ಸಸ್ಯಗಳಾಗಿವೆ. ಇವೆಲ್ಲ ಶೀತ ವಲಯದ ವಲಯದಲ್ಲಿ ಬರುವಂತಹ ಸಸ್ಯಗಳಾಗಿವೆ. ಇಂಪಾರ್ಟೆಂಟ್. ನಂತರ ಮುಂದಿನ ಪ್ರಶ್ನೆ ನೋಡೋಣ. ಯಾವ ಗುಂಪಿನ ರಾಷ್ಟ್ರಗಳಲ್ಲಿ ಅವರ ಕಾರ್ಮಿಕರಲ್ಲಿ 20% ಕೈಗಾರಿಕಾ ಕ್ಷೇತ್ರದಲ್ಲಿ ಮತ್ತು 50%ಕ್ಕೂ ಮಿಗಿಲಾಗಿ ಸೇವಾ ಕ್ಷೇತ್ರಗಳಲ್ಲಿ ನಿರತರಾಗಿದ್ದಾರೆ? ಇದರ ಸರಿಯಾದ ಉತ್ತರ USA, ರಷ್ಯಾ ಮತ್ತು ಫ್ರಾನ್ಸ್. ಈ ದೇಶಗಳಲ್ಲಿ ಅವುಗಳ ಕಾರ್ಮಿಕರಲ್ಲಿ 20% ಕೈಗಾರಿಕಾ ಕ್ಷೇತ್ರದಲ್ಲಿ ಮತ್ತೆ 50% ಸೇವಾ ಕ್ಷೇತ್ರಗಳಲ್ಲಿ ಕಾರ್ಯನಿರತರಾಗಿದ್ದಾರೆ. ಇವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾಗಿವೆ. ಯಾವುದೇ ದೇಶ ಅಭಿವೃದ್ಧಿ ಹೊಂದಿದಂತೆ ಅಲ್ಲಿನ ಜನಸಂಖ್ಯೆಯು ಕೃಷಿಯಿಂದ ಕೈಗಾರಿಕೆ ಮತ್ತು ಪ್ರಮುಖವಾಗಿ ಸೇವಾ ಕ್ಷೇತ್ರಕ್ಕೆ ಸ್ಥಳಾಂತರಗೊಳ್ಳುತ್ತದೆ. ಅಮೆರಿಕ ಮತ್ತು ಯುರೋಪಿನ ದೇಶಗಳಲ್ಲಿ ತೃತೀಯ ವಲಯದ ಪಾಲು ಅತಿ ಹೆಚ್ಚಿದೆ. ತೃತೀಯ ವಲಯದ ಪಾಲು ಜಾಸ್ತಿ ಇದೆ. ಇಲ್ಲಿ ಸೇವಾ ವಲಯ ಅಂತ ಕರೀತಾರೆ. ತೃತೀಯ ವಲಯಕ್ಕೆ ಸೇವಾ ವಲಯ ಅಂತಾನೂ ಕರೀತಾರೆ. ಇಂಪಾರ್ಟೆಂಟ್. ಸೇವಾ ವಲಯ ಅಂತಾನೂ ಕರೀತಾರೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಯಾವೆರಡು ಗಿರಿಜನ ಗುಂಪುಗಳು ಗಣಿಗಾರಿಕೆಗಳಿಂದಾಗಿ ಅತೀವ ಪರಿಣಾಮಕ್ಕೊಳಗಾಗಿವೆ? ಇದರ ಸರಿಯಾದ ಉತ್ತರ ಅಬಾರಿಜಿನ್ಸ್ ಮತ್ತು ರೆಡ್ ಇಂಡಿಯನ್ನರು.
ಅಬಾರಿಜಿನ್ಸ್ ಮತ್ತು ರೆಡ್ ಇಂಡಿಯನ್ನರು ಇವರು ಗಣಿಗಾರಿಕೆಗಳಿಂದ ಅತೀವ ಪರಿಣಾಮಕ್ಕೊಳಗಾಗಿದ್ದಾರೆ. ಇದರ ಎಕ್ಸ್ಪ್ಲನೇಷನ್ ನೋಡೋಣ ಸ್ನೇಹಿತರೆ. ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳಾದ ಅಬಾರಿಜಿನ್ಸ್ ಮತ್ತು ಅಮೆರಿಕದ ರೆಡ್ ಇಂಡಿಯನ್ನರು ತಮ್ಮ ಭೂಮಿಯಲ್ಲಿ ನಡೆದ ಅತಿಯಾದ ಗಣಿಗಾರಿಕೆ ಮತ್ತು ಕೈಗಾರಿಕರಣದಿಂದಾಗಿ ತಮ್ಮ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಕಳೆದುಕೊಂಡು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋಣ. ಮಾನ್ಸೂನ್ ವಾಯುಗುಣದಲ್ಲಿ ಸಮಭಾಜಕ ಉಷ್ಣತಾ ನಿಮ್ನತೆಯು ಹಿಮಾಲಯ ಪರ್ವತ ಪ್ರದೇಶವನ್ನ ತಲುಪುವುದು ಯಾವಾಗಲೆಂದರೆ? ಸ್ನೇಹಿತರೆ, ಇದರ ಉತ್ತರ ಜುಲೈ ತಿಂಗಳ ಮಧ್ಯದಲ್ಲಿ. ಜುಲೈ ತಿಂಗಳ ಮಧ್ಯದಲ್ಲಿ ಇದರ ಸರಿಯಾದ ಉತ್ತರ. ಮಾನ್ಸೂನ್ ವಾಯುಗುಣದಲ್ಲಿ ಸಮಭಾಜಕ ಉಷ್ಣತಾ ನಿಮ್ನತೆಯು ಹಿಮಾಲಯ ಪರ್ವತ ಪ್ರದೇಶವನ್ನ ತಲುಪುವುದು ಜುಲೈ ತಿಂಗಳ ಮಧ್ಯಭಾಗದಲ್ಲಿ. ಇದರ ವಿಶ್ಲೇಷಣೆಯನ್ನ ನೋಡೋಣ. ಬೇಸಿಗೆ ಕಾಲದಲ್ಲಿ ಸೂರ್ಯನ ಶಾಖದಿಂದಾಗಿ ಉತ್ತರ ಭಾರತದ ಮೈದಾನ ಪ್ರದೇಶದಲ್ಲಿ ಕಡಿಮೆ ಒತ್ತಡ ಉಂಟಾಗುತ್ತದೆ. ಇದನ್ನ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಎನ್ನಲಾಗುತ್ತದೆ, ITCZ ಎನ್ನಲಾಗುತ್ತದೆ. ಇದು ಜೂನ್ ಜುಲೈ ವೇಳೆಗೆ ಹಿಮಾಲಯದ ಪಾದದವರೆಗೂ ಸರಿಯುತ್ತದೆ. ಇದೇ ಕಾರಣದಿಂದ ದಕ್ಷಿಣದ ಮಾರುತಗಳು ಭಾರತದ ಭೂಭಾಗದತ್ತ ನುಗ್ಗಿ ಜುಲೈನಲ್ಲಿ ದೇಶಾದ್ಯಂತ ವ್ಯಾಪಕ ಮಳೆಯನ್ನ ನೀಡುತ್ತವೆ. ಇದು ಇದರ ಎಕ್ಸ್ಪ್ಲನೇಷನ್. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಪ್ರಮುಖ ಕೈಗಾರಿಕಾ ವಲಯವಾದ ಉತ್ತರ ಕೈಗಾರಿಕಾ ವಲಯದಲ್ಲಿ ಕ್ರಮವಾಗಿ ಉತ್ತರದಿಂದ ದಕ್ಷಿಣಕ್ಕೆ ಕಾಣಬರುವ ಸರಿಯಾದ ಕೈಗಾರಿಕಾ ಪಟ್ಟಣಗಳು ಯಾವುವು ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ 2. ಇದರ ಸರಿಯಾದ ಉತ್ತರ ಪಾನಿಪಟ್, ದೆಹಲಿ, ಕಾನ್ಪುರ್ ಮತ್ತು ಮಿರ್ಜಾಪುರ್. ಸ್ನೇಹಿತರೆ, ಹರಿಯಾಣದ ಪಾನಿಪತ್, ದೆಹಲಿ ಮತ್ತೆ ಕಾನ್ಪುರ್ ಮತ್ತೆ ಮಿರ್ಜಾಪುರ್ ಇವು ಪ್ರಮುಖ ಕೈಗಾರಿಕಾ ಘಟಕಗಳಾಗಿವೆ. ಇಲ್ಲಿ ಪ್ರಮುಖವಾಗಿ ಕೈಗಾರಿಕಾ ಪಟ್ಟಣಗಳು ಕಂಡು ಬರ್ತವೆ. ಇದು ಇಂಪಾರ್ಟೆಂಟ್ ಆಗಿದೆ. ಇದರ ಈ ಒಂದು ಪ್ರಶ್ನೆಯ ವಿಶ್ಲೇಷಣೆ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ದೇಶಗಳ ತೀರ ಪ್ರದೇಶಗಳು ದಕ್ಷಿಣ ಚೀನಾ ಸಮುದ್ರದ ಬಹುತೇಕ ಭಾಗಗಳಾಗಿ ಕಾಣಬರುತ್ತವೆ? ಈ ಕೆಳಗಿನ ಯಾವ ದೇಶಗಳ ತೀರ ಪ್ರದೇಶಗಳು ದಕ್ಷಿಣ ಚೀನಾ ಸಮುದ್ರದ ಬಹುತೇಕ ಭಾಗಗಳಾಗಿ ಕಾಣಬರುತ್ತವೆ? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ವಿಯೆಟ್ನಾಂ, ಫಿಲಿಪೈನ್ಸ್, ಸಾರ್ವಾಕ್. ಇದರ ವಿಶ್ಲೇಷಣೆಯನ್ನ ನೋಡೋಣ. ದಕ್ಷಿಣ ಚೀನಾ ಸಮುದ್ರವು ಪಶ್ಚಿಮಕ್ಕೆ ವಿಯೆಟ್ನಾಂ ಇದೆ, ಪೂರ್ವಕ್ಕೆ ಫಿಲಿಪೈನ್ಸ್, ದಕ್ಷಿಣಕ್ಕೆ ಬೋರ್ನಿಯಾ ದ್ವೀಪದ ಸಾರ್ವಾಕ್ ಪ್ರಾಂತ್ಯಗಳಿವೆ. ಈಗ ಈ ಪ್ರದೇಶಗಳು ಪ್ರಸ್ತುತ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ವ್ಯಾಪಾರದ ದೃಷ್ಟಿಯಿಂದ ಅತ್ಯಂತ ವಿವಾದಿತ ಹಾಗೂ ಪ್ರಮುಖ ಜಲಮಾರ್ಗವಾಗಿದೆ. ಯಾವುದು? ದಕ್ಷಿಣ ಚೀನಾ ಸಮುದ್ರದ ಒಂದು ಬಹುತೇಕ ಭಾಗಗಳು ಈಗ ಪ್ರಸ್ತುತ ಬಹಳಷ್ಟು ವಿವಾದಿತ ಪ್ರದೇಶಗಳಾಗಿವೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಆಫ್ರಿಕಾದಲ್ಲಿ 2 ಸರೋವರಗಳು ವೈಟ್ ನೈಲ್ ನದಿಯ ಉಗಮಕ್ಕೆ ಸಂಬಂಧಿಸಿದವೆ. ಅವುಗಳು ಯಾವುವು ಅಂದ್ರೆ? ಇದರ ಸರಿಯಾದ ಉತ್ತರ ಚಾಡ್ ಸರೋವರ ಮತ್ತು ವಿಕ್ಟೋರಿಯಾ ಸರೋವರ. ಚಾಡ್ ಸರೋವರ ಮತ್ತು ವಿಕ್ಟೋರಿಯಾ ಸರೋವರ. ಇದರ ಎಕ್ಸ್ಪ್ಲನೇಷನ್ ನೋಡೋಣ ಸ್ನೇಹಿತರೆ. ಚಾಡ್ ಸರೋವರ ಮತ್ತು ವಿಕ್ಟೋರಿಯಾ ಸರೋವರ. ನೈಲ್ ನದಿಯು 2 ಮುಖ್ಯ ಶಾಖೆಗಳನ್ನ ಹೊಂದಿದೆ. ಒಂದು ವೈಟ್ ನೈಲ್ ಮತ್ತು ಬ್ಲೂ ನೈಲ್. ಈ ನೈಲ್ ನದಿ 2 ಶಾಖೆಗಳನ್ನ ಹೊಂದಿದೆ. ಒಂದು ವೈಟ್ ನೈಲ್, ಒಂದು ಬ್ಲೂ ನೈಲ್. ಸ್ನೇಹಿತರೆ, ಈ ವೈಟ್ ನೈಲ್ ನದಿಯು ವಿಕ್ಟೋರಿಯಾ ಸರೋವರದಿಂದ ಉಗಮಿಸಿ ಆಲ್ಬರ್ಟ್ ಸರೋವರದ ಮೂಲಕ ಹರಿಯುತ್ತದೆ. ಬ್ಲೂ ನೈಲ್ ಇಥಿಯೋಪಿಯಾದ ಟಾನಾ ಸರೋವರದಿಂದ ಉಗಮಿಸುತ್ತದೆ. ಇದರ ಸರಿಯಾದ ಉತ್ತರ ಚಾಡ್ ಸರೋವರ ಮತ್ತು ವಿಕ್ಟೋರಿಯಾ ಸರೋವರ. ವೈಟ್ ನೈಲ್ ನದಿಯ ಉಗಮಕ್ಕೆ ಚಾಡ್ ಸರೋವರ ಮತ್ತು ವಿಕ್ಟೋರಿಯಾ ಸರೋವರ ಸಂಬಂಧಪಟ್ಟಿವೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ ರೋಹಿಲ್ಖಂಡದ ಮೈದಾನ ಪ್ರದೇಶವು ಕಂಡುಬರುವುದು ಯಾವ ಕಡೆಗೆ ಅಂತ ಪ್ರಶ್ನೆಯನ್ನ ಕೇಳಿದರೆ, ಭಾರತದಲ್ಲಿ ರೋಹಿಲ್ಖಂಡದ ಮೈದಾನ ಪ್ರದೇಶವು ಕಂಡುಬರುವುದು ಯಾವ ಕಡೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಇದರ
ಇದರ ಸರಿಯಾದ ಉತ್ತರ ಉತ್ತರಾಖಂಡದ ಪೂರ್ವಕ್ಕೆ ಭಾರತದಲ್ಲಿ ರೋಹಿಲ್ಖಂಡದ ಮೈದಾನ ಪ್ರದೇಶ ಕಂಡುಬರುತ್ತದೆ. ಉತ್ತರಾಖಂಡದ ಪೂರ್ವಕ್ಕೆ ರೋಹಿಲ್ಖಂಡವು ಉತ್ತರ ಪ್ರದೇಶದ ವಾಯವ್ಯ ಭಾಗದಲ್ಲಿದೆ. ಉತ್ತರಾಖಂಡದ ಗಡಿಗೆ ಹೊಂದಿಕೊಂಡಿದ್ದು ಭೌಗೋಳಿಕವಾಗಿ ಉತ್ತರಾಖಂಡದ ಪೂರ್ವ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಗಂಗಾ ನದಿಯ ಮೇಲ್ಭಾಗದ ಮೈದಾನ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಬರೇಲಿ ಇದರ ಪ್ರಮುಖ ಕೇಂದ್ರ. ಬರೇಲಿ ಅನ್ನೋ ಒಂದು ಪ್ರದೇಶ ಇದರ ರೋಹಿಲ್ಖಂಡದ ಪ್ರಮುಖ ಕೇಂದ್ರವಾಗಿದೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಕಂಪಾಸ್ ಮತ್ತು ಪಂಪಾಸ್ ಹುಲ್ಲುಗಾವಲುಗಳ ಬಹುತೇಕ ಕ್ಷೇತ್ರವು ಕ್ರಮವಾಗಿ ಕಂಡುಬರುವ ದೇಶಗಳು ಯಾವುವು ಅಂತ ಕೇಳಿದಾರೆ ಸ್ನೇಹಿತರೆ. ಕಂಪಾಸ್ ಮತ್ತು ಪಂಪಾಸ್ ಹುಲ್ಲುಗಾವಲುಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಇದರ ಸರಿಯಾದ ಉತ್ತರ ಬ್ರೆಜಿಲ್ ಮತ್ತು ಅರ್ಜೆಂಟೀನಾದಲ್ಲಿ ಕಂಡು ಬರ್ತವೆ. ದಕ್ಷಿಣ ಅಮೆರಿಕಾದ ಪ್ರಸಿದ್ಧ ಹುಲ್ಲುಗಾವಲುಗಳು ಕ್ಯಾಂಪಸ್ ಇದು ಬ್ರೆಜಿಲ್ ನಲ್ಲಿ ಕಂಡುಬರುತ್ತದೆ. ಕಂಪಾಸ್ ಅಂತ ಕರೀತಾರೆ, ಇದು ಬ್ರೆಜಿಲ್. ಮತ್ತೆ ಪಂಪಾಸ್ ಇದು ಅರ್ಜೆಂಟೀನಾದಲ್ಲಿ ಕಂಡುಬರುತ್ತದೆ. ಪಂಪಾಸ್ ಅರ್ಜೆಂಟೀನಾ ಇಂಪಾರ್ಟೆಂಟ್. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಆಸ್ಟ್ರೇಲಿಯಾದ ಪ್ರಮುಖ 3 ಪ್ರಾಂತ್ಯಗಳಲ್ಲಿ ಬಹುವಾಗಿ ಕಲ್ಲಿದ್ದಲಿನ ಗಣಿಗಳು ಯಾವುವು ಅಂತ ಕೇಳಿದ್ದಾರೆ. ಆಸ್ಟ್ರೇಲಿಯಾದ ಪ್ರಮುಖ 3 ಪ್ರಾಂತ್ಯಗಳಲ್ಲಿ ಬಹುವಾಗಿ ಕಲ್ಲಿದ್ದಿನ ಗಣಿಗಳಿವೆ, ಅವುಗಳು ಎಲ್ಲಿ ಇದಾವೆ ಅಂತ ಕೇಳಿದ್ದಾರೆ ಸ್ನೇಹಿತರ. ಇದರ ಸರಿಯಾದ ಉತ್ತರ ಕ್ವೀನ್ಸ್ಲ್ಯಾಂಡ್, ಸೌತ್ ವೇಲ್ಸ್ ಮತ್ತು ವಿಕ್ಟೋರಿಯಾ. ಈ ಭಾಗದಲ್ಲಿ ಆಸ್ಟ್ರೇಲಿಯಾದ ಪ್ರಮುಖ 3 ಪ್ರಾಂತ್ಯಗಳಲ್ಲಿ ಬಹಳಷ್ಟು ಕಲ್ಲಿದ್ದಲಿನ ಗಣಿಗಳಿವೆ. ಎಲ್ಲಿ? ಕ್ವೀನ್ಸ್ಲ್ಯಾಂಡ್, ಸೌತ್ ವೇಲ್ಸ್ ಮತ್ತು ವಿಕ್ಟೋರಿಯಾದಲ್ಲಿ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಅಂಟಾರ್ಟಿಕಾದಲ್ಲಿ ದಕ್ಷಿಣ ಅಯಸ್ಕಾಂತೀಯ ಧ್ರುವವು ಆಸ್ಟ್ರೇಲಿಯಾದ ಕಡೆಗೆ ಕಂಡುಬರುವುದು. ಅದರ ರೇಖಾಂಶಗಳು ಯಾವುವು ಅಂತ ಕೇಳಿದ್ದಾರೆ. ಅಂಟಾರ್ಟಿಕಾದಲ್ಲಿ ದಕ್ಷಿಣ ಅಯಸ್ಕಾಂತೀಯ ಧ್ರುವವು ಆಸ್ಟ್ರೇಲಿಯಾದ ಕಡೆಗೆ ಕಂಡುಬರುವುದು. ಅದರ ರೇಖಾಂಶಗಳು ಯಾವುವು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ 140 ಡಿಗ್ರಿಯಿಂದ 150 ಡಿಗ್ರಿ ಪೂರ್ವದಲ್ಲಿ ಇದು ಕಂಡು ಬರ್ತದೆ. ಇದರ ಎಕ್ಸ್ಪ್ಲನೇಷನ್ ನೋಡೋಣ. ದಕ್ಷಿಣ ಅಯಸ್ಕಾಂತೀಯ ಧ್ರುವವು ಭೌಗೋಳಿಕ ದಕ್ಷಿಣ ಧ್ರುವಕ್ಕಿಂತ ಭಿನ್ನವಾಗಿದ್ದು ಇದು ನಿರಂತರವಾಗಿ ಚಲಿಸುತ್ತಿರುತ್ತದೆ. ಸದ್ಯಕ್ಕಿದು ಅಂಟಾರ್ಟಿಕಾದ ಅಡೇಲಿ ಲ್ಯಾಂಡ್ ಸಮೀಪದಲ್ಲಿದ್ದು ಅಂದಾಜು 140 ಡಿಗ್ರಿ ಪೂರ್ವ ರೇಖಾಂಶದ ವ್ಯಾಪ್ತಿಯಲ್ಲಿ ಆಸ್ಟ್ರೇಲಿಯಾದ ದಿಕ್ಕಿಗೆ ಕಂಡು ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ 2 ಮಿಸಿಸಿಪ್ಪಿ ನದಿಯ ಪಶ್ಚಿಮ ಕಡೆಯ ಉಪನದಿಗಳಾಗಿ ಕಂಡುಬರುತ್ತವೆ? ಈ ಕೆಳಗಿನ ಯಾವೆರಡು ಮಿಸಿಸಿಪ್ಪಿ ನದಿಯ ಪಶ್ಚಿಮ ಕಡೆಯ ಉಪನದಿಗಳಾಗಿ ಕಂಡುಬರ್ತವೆ? ಇದರ ಸರಿಯಾದ ಉತ್ತರ ಅರೆಕಾನ್ಸಸ್ ನದಿ ಮತ್ತು ರೆಡ್ ನದಿ. ಅರೆಕಾನ್ಸಸ್ ನದಿ ಮತ್ತು ರೆಡ್ ನದಿ ಇದರ ಸರಿಯಾದ ಉತ್ತರ. ಇದರ ಎಕ್ಸ್ಪ್ಲನೇಷನ್ ನೋಡೋಣ ಸ್ನೇಹಿತರೆ. ಉತ್ತರ ಅಮೆರಿಕಾದ ಮಿಸಿಸಿಪ್ಪಿ ನದಿ ವ್ಯವಸ್ಥೆಯಲ್ಲಿ ಮಿಸೌರಿ, ಅರೆಕಾನ್ಸಸ್ ಮತ್ತು ರೆಡ್ ನದಿಗಳು ಪಶ್ಚಿಮ ದಿಕ್ಕಿನಿಂದ ಬಂದು ಮಿಸಿಸಿಪ್ಪಿಯನ್ನ ಸೇರುತ್ತವೆ. ಓಹಿಯೋ ಮತ್ತು ಟೆನೆನ್ಸಿ ನದಿಗಳು ಪೂರ್ವ ದಿಕ್ಕಿನಿಂದ ಬಂದು ಸೇರುವಂತಹ ಉಪನದಿಗಳಾಗಿವೆ ಸ್ನೇಹಿತರೆ. ಇದರ ಈ ಒಂದು ಪ್ರಶ್ನೆಯ ಇದು ವಿಶ್ಲೇಷಣೆ ಸ್ನೇಹಿತರೆ. ನಾವು ಕೆಲವು ಪ್ರಶ್ನೆಗಳನ್ನ ಈ ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಇನ್ನೂ ಉಳಿದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.